ಎಲ್ಲ ಮಹಾಪುರುಷರಿಗೆ ನಮನಿಸುತ್ತಾ ವೇದಿಕೆ ಮೇಲೆ ಮತ್ತೆ ಮುಂದಿರೋರು ಎಲ್ರಿಗೂ अस्सलाम वालेकुम वरहमतुल्लाहि वबरकातुहू। जय भीम। सलाम का जवाब दो साहब। सुबह में कौन गया कि जय भीम का जवाब दो कर बोले थे। ये मई कहाँ की हर जगह गली गली में बोलने फिरने वाला ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಇವತ್ತು ಏನು ಸರ್ಕಾರ ರಚನೆ ಆಗಿದೆ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಏನಾದರೂ ಈ ಪಕ್ಷದವರು ಒಂದು 4-5 ಜನ ಅಸೆಂಬ್ಲಿಯಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. ಸಪೋಸ್ 4 ಜನ ಅಸೆಂಬ್ಲಿಯಲ್ಲಿ ಕೂತ್ಕೊಂಡ್ರೆ ಅದೇ ತರ ಬೇರೆ ಶೋಷಿತ ಸಮುದಾಯದ ಬೇರೆ ಪಕ್ಷಗಳೇನಿದೆಯೋ ಅಲ್ಲೂ ಕೂಡ ಸಾಕಷ್ಟು ಜನ SC ST ನಾಯಕರುಗಳಿದ್ದಾರೆ. ಅವರು ಕೂಡ ಇಂತಹ ವಿಚಾರಗಳನ್ನು ಮಾತಾಡುವಂತಹ ಈ ಕಡೆ ಒಂದು 4-5 ಜನ ಈ ಕಡೆ ಒಂದು 4-5 ಜನ ಏನಾದರೂ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಯಾರಿಗೂ ಕೂಡ ದಮ್ಮು ತಾಕತ್ತು ಇರಲ್ಲ ಸಂವಿಧಾನ ಬದಲಾವಣೆ ಮಾಡಕ್ ಬಂದಿದ್ದೀವಿ ಅಂತೇಳಿ ಹೇಳಲಿಕ್ಕೆ. ಅದನ್ನ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಆ ಪುಸ್ತಕ, ಆ ಸಂವಿಧಾನ, ಆ ಗ್ರಂಥ ಕೊಟ್ಟಿರುವಂತದ್ದು ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಸಂವಿಧಾನ ನಮ್ಮಪ್ಪ ಕೊಟ್ಟಿರ್ತಕ್ಕಂಥ ಆಸ್ತಿ. ಆ ಆಸ್ತಿಯನ್ನ ಕಾಪಾಡುವಂತ ಕೆಲಸ ಮಕ್ಕಳದು. ಹಾಗಾಗಿ ಇಲ್ಲಿ ಬಂದು ಬಿಸಿಲಲ್ಲಿ ಬೆಳಗಿಂದ ಕೂತಿದ್ದೇವೆ. ಬಾಬಾ ಸಾಹೇಬರು ನಾಸಿಕಲ್ಲಿ ಒಂದು ಮಾತು ಹೇಳ್ತಾರೆ. ಅದೇನಪ್ಪ ಅಂದ್ರೆ ಮುझे मेरे पढ़े लिखे लोगों ने धोखा दिया है ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ವಿದ್ಯಾವಂತ ಯುವಕರು ನನಗೆ ಮೋಸ ಮಾಡಿದ್ದಾರೆ ಅಂತೇಳಿ ಬಾಬಾ ಸಾಹೇಬ್ರು ಹೇಳಿದ್ರು. ಕಾರಣ ಏನಪ್ಪಾ ಅಂದ್ರೆ ಶಿಕ್ಷಣ ಪಡ್ಕೊಂಡಿದ್ರು ಕೂಡ ಸಮುದಾಯದ ಪರವಾಗಿ ಕೆಲಸ ಮಾಡಲಿಲ್ಲ, ಬದ್ಧತೆ ಇಲ್ಲ ಅಂತಕ್ಕಂಥ ನಮ್ಮ ಮಹಾಪುರುಷರು ಹೇಳಿದ್ರು. ಬೆಳಿಗ್ಗೆ 11 ಗಂಟೆಯಿಂದ ಬದ್ಧತೆ ಇರೋದ್ರಿಂದ ಇಲ್ಲಿ ಕೂತಿದ್ದೀರಿ, ಹಾಗಾಗಿ ಯೂನಿಕ್ ಪಕ್ಷ ಅಂತೇಳಿ ಒಪ್ಕೋಬೇಕು. ಬಜೆಟ್ ಅನ್ನೋ ವಿಚಾರಕ್ಕೆ ಬಂದ್ರೆ ನಾವು ಎಲ್ಲ ಹೋರಾಟಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತೀವಿ ಏನಂದ್ರೆ ಈ ದೇಶದ ಪ್ರತಿಯೊಬ್ಬರು ಕೂಡ ಸಮಾನರು ಅಂತೇಳಿ. ಆರ್ಟಿಕಲ್ 16 ಸಬ್ಸೆಕ್ಷನ್ 1 ಅದರ ಬೇಸ್ ಮೇಲೆ ಯಾವುದಾದ್ರೂ ಒಂದು ಸಮುದಾಯ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಹಿಂದುಳಿದೋಗಿದ್ರೆ ಆ ಸಮುದಾಯಕ್ಕೆ ಸಮಾಜದ ಮುಖ್ಯವಾಹಿನಿಗೆ ಮೇನ್ ಸ್ಟ್ರೀಮ್ಗೆ ತಗೊಂಡ್ಬರುವಂತ ಕೆಲಸ ಸರ್ಕಾರದ್ದು. ಆ ಆರ್ಟಿಕಲ್ ಬೇಸ್ ಮೇಲೆನೆ ಮೀಸಲಾತಿ ಅಂತಕ್ಕಂಥ ವಿಚಾರ ಬರೋದು. ಇದನ್ನ ಅರ್ಥ ಮಾಡ್ಕೊಳ್ರಿ. ಮೀಸಲಾತಿಗೆ ಮತ್ತೊಂದು ಹೆಸರಿದೆ, ಅದು ರಿಪ್ರೆಸೆಂಟೇಷನ್. ಏನೋ ಅದಕ್ಕೆ ಪ್ರಾತಿನಿಧ್ಯ ಅಂತಾರೆ. ಈಗ ಪ್ರಾತಿನಿಧ್ಯದ ವಿಚಾರಕ್ಕೆ ಬಂದ್ರೆ ನಾವು ಬಜೆಟ್ ಅನ್ನ ಕೈಗೆತ್ಕೊಳ್ಳೋಣ. ನೀವು ಅಲ್ಪಸಂಖ್ಯಾತರಾದ ಮುಸಲ್ಮಾನರಿಗೆ ಬಜೆಟ್ ಅಲ್ಲಿ ದುಡ್ಡು ಕೊಡಬೇಕಾದ್ರೆ ನೀವು 10,000 ಕೋಟಿ ಕೊಡ್ತಿರೋ, 15,000 ಕೋಟಿ ಕೊಡ್ತಿರೋ, ಆದ್ರೆ ಈ ದೇಶದ ಸಂವಿಧಾನ ಹೇಳುತ್ತೆ ಪ್ರತಿಯೊಬ್ಬರು ಸಮಾನರು. ಅಂದ್ರೆ ನೀವು ಸಮಾನತೆ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಈ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದು ನಿಮ್ಮ ಹತ್ರ ಅಧಿಕೃತ ಒಂದು ರಿಪೋರ್ಟ್ ಇರಬೇಕು. ಇದೆಯಾ? ಮುಸಲ್ಮಾನರು ಎಷ್ಟು % ಇದ್ದಾರೆ ಅಂತಕ್ಕಂಥದ್ದು ಅಧಿಕೃತ ರಿಪೋರ್ಟ್ ಇದೆಯಾ? ಸರಿ ಆಯ್ತು, ನೀವು ಮುಸಲ್ಮಾನರ ವಿಚಾರ ಮಾತಾಡಿದ್ರೆ ನಿಮಗೆಲ್ಲೋ ಒಂದು ಕಡೆ ಬಿಜೆಪಿನವರ ಭಯ ಇರ್ತದೆ, ಮಾತಾಡ್ಬೇಡ್ರಿ. ಕನಿಷ್ಠ ಹಿಂದುಳಿದ ವರ್ಗದ ಜನಸಂಖ್ಯಾವಾರು ಪಟ್ಟಿ ನೀವು ಬಹಿರಂಗ ಪಡಿಸ್ತೀರಿ? ಹಿಂದುಳಿದ ವರ್ಗದಲ್ಲಿ ಇವತ್ತಿಗೂ ಕೂಡ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಬೀದಿಯಲ್ಲಿ ತಿರುಗಾಡುವಂತ ಸಮುದಾಯಗಳು ಸಾಕಷ್ಟಿವೆ. ಉದಾಹರಣೆ ಕೊಡಬೇಕಾದ್ರೆ ನಾನು ಕಣ್ಣಾರೆ ನೋಡಿದ್ದೇನೆ. ಚಿಕ್ಕಬಳ್ಳಾಪುರಲ್ಲಿ ನಮ್ಮ ಸ್ನೇಹಿತರೊಬ್ರು ನಾಮಿನೇಷನ್ ಫೈಲ್ ಮಾಡಕ್ ಹೋಗಿದ್ದಾಗ ಕುರುಬ ಸಮಾಜದವರು ಸಾಕಷ್ಟು ಜನ ಬಂದಿದ್ರು, ಕಂಬಳಿ ಹೊತ್ಕೊಂಡಿದ್ರು, ಅವ್ರಿಗೆ ಹಾಕೊಳ್ಳಕ್ಕೆ ಚಪ್ಪಲಿ ಇರಲಿಲ್ಲ. ಅಂತ ಕುರುಬ ಸಮಾಜದಿಂದ ನೀವು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳೇ, ಹೋಗ್ಲಿ ನಿಮ್ಮ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಬಹಿರಂಗಪಡಿಸ್ತೀರಿ? ನೀವು ಎಷ್ಟು ಜನಸಂಖ್ಯೆ ನಿಮ್ಮ ಪರ್ಸೆಂಟೇಜೇ ಗೊತ್ತಿಲ್ಲ ಅಂದ್ರೆ ಆ ಸಮುದಾಯದ ಏಳಿಗೆ, ಆ ಸಮುದಾಯದ ಬಜೆಟ್, ಆ ಸಮುದಾಯದ ಪಾಪ್ಯುಲೇಷನ್ ಬೇಸ್ ಮೇಲೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ನಿಜವಾದ ರೀತಿಯಲ್ಲಿ ಸಾಮಾಜಿಕ ನ್ಯಾಯ ಅಂದ್ರೆ ಹೆಡ್ ಕೌಂಟ್ಸ್. ಯಾವ ಸಮುದಾಯ ಎಷ್ಟು % ಇದೆಯೋ ಆ ಸಮುದಾಯಕ್ಕೆ ಅಷ್ಟು % ಬಜೆಟ್ ಅಲ್ಲಿ ಆಯವ್ಯಯದಲ್ಲಿ ದುಡ್ಡು ಕೊಡಬೇಕಾಗ್ತದೆ. ಕಾರಣ
ಎಷ್ಟು ಹೆಡ್ಸ್ ಇದೆಯೋ ಅಷ್ಟೇ ಟ್ಯಾಕ್ಸ್ಗಳು ಕಟ್ತಾ ಇದ್ದಾರೆ. ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಆದರೂ ಕೂಡ 10,000 ಕೋಟಿ ಕೊಡ್ತೀವಿ, 20,000 ಕೋಟಿ ಕೊಡ್ತೀವಿ. ಸಪೋಸ್ ನೀವು ಕೊಟ್ಟಿಲ್ಲ ಅಂದ್ರೆ ನಾವೇನ್ ಮಾಡಬೇಕು? ಈಗ ನಾವು ನಮ್ಮ ಮೆಮೊರಾಂಡಮ್ ಅನ್ನ ಕೊಡ್ತೀವಿ. ಮಾನ್ಯವರು ಕಾಂಶಿರಾಮ್ ಸಾಹೇಬ್ರು ಒಂದು ಮಾತು ಹೇಳ್ತಾರೆ, ನಾವು ಅಧಿಕಾರದ ಚುಕ್ಕಾಣಿ ಹಿಡಿದೇ ಇದ್ರೆ, ಅಧಿಕಾರ ನಮ್ಮ ಕೈಗೆ ತಗೊಳ್ದೇ ಇದ್ರೆ ಇದೇ ತರ ಬೀದಿಲ್ ಕುತ್ಕೊಂಡು ಮೆಮೊರಾಂಡಮ್ ಕೊಡಬೇಕಾಗ್ತದೆ. ನಾವು ಅಧಿಕಾರದ ಕಡೆ ಹೋಗ್ಬೇಕಾದ್ರೆ 5 ವರ್ಷ ಸಮುದಾಯಗಳ ಮೇಲೆ, ಶೋಷಿತರ ಮೇಲೆ ಅನ್ಯಾಯ ಆದಾಗ ಸಾಕಷ್ಟು DSS, DMS, ಅದೇ ತರ SDPN ಅವರು ಅನ್ಯಾಯ ಆದ ತಕ್ಷಣ ನಾವು ಬೀದಿಗೆ ಬಂದು ಇಳಿದ್ಬಿಟ್ಟು ಹೋರಾಟ ಮಾಡಿದಾಗ ಸಮುದಾಯದಲ್ಲಿ ಜನ ಹೇಳ್ತಾರೆ ಬಹುತ್ ಅಚ್ಚಾ ಕಾಮ್ ಕರ್ರಿ ಬೈ ಅಂತ. ಚುನಾವಣೆ ಬಂದಾಗ ಏನ್ರಿ ಸತ್ತೋಗ್ತೀರಾ? ಚುನಾವಣೆ ಸಂದರ್ಭದಲ್ಲಿ ಕನಿಷ್ಠ ವೋಟ್ ಹಾಕಕ್ಕಾಗಲ್ವಾ? ಅದಲ್ಲದೆ ಸಾಕಷ್ಟು ನಿವೃತ್ತ ಅಧಿಕಾರಿಗಳು, ರಿಟೈರ್ಡ್ ಗವರ್ಮೆಂಟ್ ಅಫಿಷಿಯಲ್ಸ್ ಒಂಥರ ಒಂದು ನಾಟಕ ಮಾಡ್ತಾರೆ. ಅದೇ ನಾಟಕ ಅಂದ್ರೆ 5 ವರ್ಷ ಎಲ್ಲಾ ಮಸೀದಿಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಡಾಟಾ ಬೇಸ್ ಕಲೆಕ್ಟ್ ಮಾಡ್ತಾರೆ, ಎಷ್ಟು ವೋಟರ್ಸ್ ಇದ್ದಾರೆ ಅಂತೇಳಿ. ಆ ಪೂರ್ತಿ ತಗೊಂಡೋಗಿ ಸರ್ಕಾರ ಕೊಟ್ಬಿಟ್ಟು ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡಿಕೊಂಡು ಮೈನಾರಿಟಿ ಡೈರೆಕ್ಟರ್ ಅಥವಾ ಏನೋ ಒಂದು ಹಾಕ್ತಾರೆ. ಸಮುದಾಯ ಏನ್ರಿ ಹಾಕ್ಬೇಕು? ನಿಮ್ಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಲ್ಲ? ಕನಿಷ್ಠ ಬೇರೆ ಬೇರೆ ಸಮುದಾಯದವರಿಗೆ ಕರೆದು ಮುಖ್ಯಮಂತ್ರಿ ಮಾತಾಡಿಸ್ತಾ ಇದ್ದಾರೆ. ನನಗೆ 10 ದಿವಸದ ಹಿಂದೆ ಗೊತ್ತಾಯ್ತು, ಸಾಕಷ್ಟು ಜನ ಧಾರ್ಮಿಕ ಮುಖಂಡರು ಯಾರೋ ಅಪಾಯಿಂಟ್ಮೆಂಟ್ ಕೇಳಿದ್ರಂತೆ. ಅಪಾಯಿಂಟ್ಮೆಂಟ್ ಕೊಡದೇ ಇರುವಂತ ಮುಖ್ಯಮಂತ್ರಿ ಹತ್ರ ನಾವೇನ್ ನಿರೀಕ್ಷೆ? ನೀವೇನಾರ ಬಜೆಟ್ ಅಲ್ಲಿ ನಾವು ಕೇಳ್ತಾ ಇರೋ ಅಂತದನ್ನ ಸಂವಿಧಾನಾತ್ಮಕ ಇದ್ದೇ ಇರ್ತದೆ. ನೀವು ಕೂಡ ನಮ್ಮ ಜೊತೆಗೆ ಸಾಕಷ್ಟು ಹೋರಾಟಗಳು ಮಾಡಿದಿರಿ, ಮತ್ತೆ ಅದನ್ನ ಜ್ಞಾಪಿಸಕ್ ಆಗಲ್ಲ ನಮಗೆ. ಇನ್ಫ್ಯಾಂಟ್ರಿ ಹಾಲಲ್ಲಿ ನೀವು CM ಇರಲಿಲ್ಲ, ನಿಮಗೆ CM ಮಾಡ್ಬೇಕಾದ್ರೆ ನಾವು ಕಷ್ಟ ಬಿದ್ದಿದ್ದೀವಿ. ಆ ಸಂದರ್ಭದಲ್ಲಿ ನೀವು ಭಾಷಣ ಮಾಡಿರುವಂತ ವಿಡಿಯೋನು ಕೂಡ ನಮ್ಮ ಹತ್ರ ಇದೆ. ನಿಮ್ ಸಮುದಾಯಕ್ಕೆ ಏನ್ ಬೇಕು ನಿಮಗ್ ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಂತ ಹೇಳಿದ್ರಿ. ಸಮುದಾಯಕ್ಕೆ ಅನ್ಯಾಯ ಆದಾಗ ಕಿಂಚಿತ್ ಒಂಚೂರು ಮಾತಾಡೋಲ್ಲ. ನಮ್ಮ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಇಂಟರ್ನ್ಯಾಷನಲಿ ಅಬ್ರಾಡ್ ಹೋಗ್ಬೇಕಾದ್ರೆ ಲೋನ್ ಕೊಡ್ತಾರಂತೆ. ಇಲ್ಲಿ LKG UKG ಯಾರು ಓದಿಸ್ಬೇಕು? ಯಾರು ಓದಿಸ್ಬೇಕು? ಕ್ಲಿಯರ್ ಆಗಿ ಯಾರು ನಮ್ಮ ಸಮುದಾಯದಲ್ಲಿ ಅಬ್ದುಲ್ ಮಜೀದ್ ಅಂತವರು, ಇನ್ನು ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂತವ್ರ ಜೊತೆಯಲ್ಲಿ ಅವ್ರು ಏನ್ ಪಟ್ಟಿ ಮಾಡಿದರೆ, ಇದು ಸರಿಗಿದೆ, ಇದು ಸರಿಗಿಲ್ಲ ರೀ, ಕಾನೂನು ಬದಲಾಗಿದೆ, ನಾನು ಇದನ್ನು ಒಪ್ತೀನಿ, ನಮ್ಮ ಹೆಸರು ಹೇಳ್ಬೇಡ್ರಿ ಹೋಗ್ಲಿ. ನಿಜವಾದ ರೀತಿಯಲ್ಲಿ ಶೋಷಿತ ಸಮುದಾಯ, ಧ್ವನಿ ಇಲ್ಲದಿರುವಂತ ಸಮುದಾಯದ ಪರವಾಗಿ ನಾನು ಧ್ವನಿ ಆಗ್ತೀನಿ ಅಂತೇಳಿ ನೀವು ಹೇಳಿದ್ರಿ. ಅದನ್ನ ಮತ್ತೆ ಜ್ಞಾಪಿಸುವಂತಹ ಹೋರಾಟ ಇವತ್ತು ಐತಿಹಾಸಿಕ ದಿನ. ಯಾಕೆಂದ್ರೆ 2 ವರ್ಷದ ಹಿಂದೆ ಇದೇ ಡೇಟು ಫೆಬ್ರವರಿ 19ನೇ ತಾರೀಕು 1.5 ಲಕ್ಷ ಜನ ಇಲ್ಲಿ ಸೇರಿದ್ರು. ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಒಂದು ನ್ಯಾಯಾಲಯದಿಂದ ತೆಗೆದಿದ್ರು. 1.5 ಲಕ್ಷ ಜನ ಬಂದು ನಾವು ಇಲ್ಲಿ ಹೋರಾಟ ಮಾಡಿದ್ವಿ. ಯಾವ ಸರ್ಕಾರನೂ ಭಯ ಬೀಳಲಿಲ್ಲ. ನಾನು ಏನ್ ಹೇಳಿಕೆ ಬರ್ತಾ ಇದ್ದೀನಿ ಅಂದ್ರೆ, ನಿಜವಾದ ರೀತಿಯಲ್ಲಿ ಧ್ವನಿ ಇಲ್ಲದಿರುವಂತ ಸಮುದಾಯದ ಪರವಾಗಿ ನಾವು ಕೆಲಸ ಮಾಡಬೇಕಾದ್ರೆ ಚುನಾವಣೆ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕಾಗ್ತದೆ. ಯಾರು ಈ ರಿಟೈರ್ಡ್ ಗವರ್ಮೆಂಟ್ ಅಫಿಷಿಯಲ್ಸ್ ಬರ್ತಾರಲ್ಲ ಅವರನ್ನ ನಾವು ವಿರೋಧ ಮಾಡೋದು, ನಮ್ಮ ಹೆಣ್ಮಕ್ಳು ವಿರೋಧ ಮಾಡಬೇಕು. ಆ ಸಂದರ್ಭದಲ್ಲಿ ಹಿಜಾಬಿನ ವಿಚಾರ ಬಂದಾಗ ಯಾವ ಜನಪ್ರತಿನಿಧಿಗಳು ಅಸೆಂಬ್ಲಿಯಲ್ಲಿ ಮಾತಾಡಲಿಲ್ಲ. ಅವರು ನಾಳೆ ಬಜೆಟ್ಗೆ ಅನ್ಯಾಯ ಆದಾಗ ಮಾತಾಡ್ತಾರೆ ಏನು? ಮಾತಾಡಲ್ಲ. ಸೊ ಹಾಗಾಗಿ ನಾವು ಮುಂದಿನ ಕೆಲಸ ಏನ್ ಮಾಡಬೇಕು? ಸರ್ಕಾರ ಏನಾದರೂ ಬಜೆಟ್ ಅಲ್ಲಿ ನಮಗೆ ಅನುದಾನ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ಬಿಡುಗಡೆ ಮಾಡದೇ ಇದ್ರೆ, ಸಮಾನ ಮನಸ್ಕರರು ಎಲ್ಲರೂ ಜೊತೆ ಕೂತ್ಕೊಂಡು ಇದೇ ಜಾಗದಲ್ಲಿ ಕಾನೂನಿನ ಹಾದಿಯಲ್ಲಿ ಉಲ್ಲಂಘನೆ ಮಾಡದೆ ನಿಮ್ಮ ಬಜೆಟ್ ಅನ್ನ ಸುಡುವಂತ ಕಾರ್ಯಕ್ರಮಕ್ಕೆ ನಾನು ಮುಂದಾಳತ್ವ ವಹಿಸ್ಕೊಂಡು ನಿಮ್ಮ ಬಜೆಟ್ ಅನ್ನ ಬೀದಿಯಲ್ಲಿ ಸುಡುವಂತ ಕೆಲಸ ಮಾಡ್ತೀನಿ. ನೀವು ನಮ್ಮ ಪರವಾಗಿಲ್ಲ, ನೀವು ಮುಸಲ್ಮಾನರ ಪರವಾಗಿಲ್ಲ, ದಲಿತರ ಪರವಾಗಿಲ್ಲ, ಹಿಂದುಳಿದ ವರ್ಗದ ಪರವಾಗಿಲ್ಲ. ನೀವು ಯಾವ ಚಳವಳಿಯ ಹೆಸರು ಬಂದಿದ್ರಿ ಆ ಚಳವಳಿಗಾದ್ರೂ ಒಂದ್ ಸ್ವಲ್ಪ ಗೌರವ ಕೊಟ್ಟು ಈ ದೇಶದ ಸಂವಿಧಾನ ಏನ್ ಹೇಳುತ್ತೋ ಆ ರೀತಿಯಲ್ಲಿ ಕೆಲಸ ಮಾಡುವಂತ ಕೆಲಸ ಮಾಡ್ರಿ. ದಯಮಾಡಿ ನೀವೇನಾದ್ರೂ ಇವತ್ತಿಗೂ ಟೈಮ್ ಇದೆ ನಿಮ್ಗೆ,
ನಿಮ್ಮ ಗ್ಯಾರಂಟಿ ಪಕ್ಕದಲ್ಲಿ ಇಟ್ಕೊಳ್ಳಿ, ಜನರ ಬಗ್ಗೆ ಒಳ್ಳೆ ಕೆಲಸ ಮಾಡಿ ಅಂತೇಳಿ ನಿಮ್ಮದೇ ಪಕ್ಷದ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ, ನಾನು ಹೇಳೋದಲ್ಲ. ನಿಮ್ ಗ್ಯಾರಂಟಿ ಪಕ್ಕಕ್ಕೆ ಇಟ್ಬಿಟ್ಟು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಅಂತೇಳಿ BK ಹರಿಪ್ರಸಾದ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕಳೆದ ಬಾರಿ ನೀವು CM ಆಗಿದ್ದಾಗ ನಿಮಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ನೀವು ಹೇಳಿದ್ರಿ, ರಂಗನಾಥ್ ಮಿಶ್ರಾ ಆಯೋಗನ ಆ ವರದಿಯ ಶಿಫಾರಸನ್ನ ನಾನು ಜಾರಿ ಮಾಡ್ತೀನಿ ಅಂತೇಳಿ ಹೇಳಿದ್ರಿ. ಸಾಚಾರ್ ವರದಿಯ ಪ್ರಕಾರ ಏನ್ ಶಿಫಾರಸ್ ಇದೆಯೋ ಅದ್ರ ಪ್ರಕಾರ ಕೆಲಸ ಮಾಡ್ತೀನಿ ಅಂದ್ರೆ ಒಂದು ಟೈಮು ಕೂಡ CM ಆದ್ಮೇಲೆ ರಂಗನಾಥ್ ಮಿಶ್ರಾ ವರದಿ ಹೆಸರು ಹೇಳಿಲ್ವಲ್ಲ ನೀವು. ಸುಮಾರು 40 ವರದಿಗಳಿದೆ ನಿಮ್ಮ ಪಕ್ಷದ ಸರ್ಕಾರ ಇರುವ ಸಂದರ್ಭದಲ್ಲಿ. ಲಿಬರನ್ ವರದಿ ಆಗಲಿ, ಬೇರೆ ಬೇರೆ ವರದಿಗಳಿದೆ, ಅವೆಲ್ಲ ಎಲ್ಲೋಯ್ತು? ಡಸ್ಟ್ಬಿನ್ ಅಲ್ಲಿ ಬಿಸಾಕಿದ್ರಿ ನೀವು. ನಮ್ಮ ಹೆಸರುಗಳು ಇನ್ನ ಎಷ್ಟು ದಿನ ಅಂತ ರಾಜಕೀಯ ಮಾಡ್ತೀರಿ? ಒಂದ್ ಕಡೆ ಬಿಜೆಪಿ ರಾಜಕೀಯ ಮಾಡ್ತದೆ, ಮತ್ತೊಂದ್ ಕಡೆ ನಾವು ನಿಮ್ ಪರವಾಗಿದ್ದೀವಿ ಅಂತೇಳಿ. ಕಳೆದ ಚುನಾವಣೆಯಲ್ಲಿ ನಿಮ್ಮ ಹೈಕಮಾಂಡ್ ಯಾರು ರಾಹುಲ್ ಗಾಂಧಿ ಅವರಿದ್ದಾರೆ, ಎಲ್ಲಾ ಭಾಷಣದಲ್ಲಿ ಅವ್ರು ಹೇಳಿದ್ರು ಏನಂತ, ನಾವು ಕಾಸ್ಟ್ ಸೆನ್ಸಸ್ ಮಾಡ್ತೀವಿ, ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ರೆ ನಾವು ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಸರ್ಕಾರ ನಿಮ್ದೇ ಅಲ್ವಾ, ಇಲ್ಲಿ ಮಾಡ್ರಿ, ಇಲ್ಲಿ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ. ಉಪ್ಪಾರರು, ಕುಂಬಾರರು, ಬೆಸ್ತರು, ಬಲ್ಜಿಗ, ನಾಯ್ಡು, ರೆಡ್ಡಿ, ಒಕ್ಕಲಿಗರು, ಲಿಂಗಾಯತರು, ಇನ್ನ ಎಷ್ಟು ಸಮುದಾಯಗಳಿದೆ ಬೆರಳೆಣಿಕೆಯಲ್ಲಿ ನಾವು ತೋರಿಸ್ಕೊಡ್ಬೇಕೇನೋ. ಆ ಸಮುದಾಯದ ಜನ